ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ಬಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆಟ 80 ದಿನದ ಮುನ್ನೋಗ್ತಿದೆ. ಆದ್ರೆ ಈ ಬಾರಿ ಟಾಸ್ಕ್ ಗಿಂತ ಜಾಸ್ತಿ ಸ್ಪರ್ಧಿಗಳ ವಿವಾದ, ಕಿತ್ತಾಟವೇ ಹೈಲೈಟ್. ದೊಡ್ಡಮನೆಯಲ್ಲಾಗುತ್ತಿರುವ ಸಾಕಷ್ಟು ಟ್ವಿಸ್ಟ್ಗಳನ್ನು ನೋಡಿ ಪ್ರೇಕ್ಷಕರಿಗೂ ಶೋ ರೋಚಕ ಅನ್ನಿಸ್ತಿದೆ. ಆದ್ರೆ ಈ ಬಾರಿ ನಾಮಿನೇಷನ್ ಹಾಗೂ ಎಲಿಮಿನೇಷನ್ ವಿಚಾರ ಈಗ ಚರ್ಚೆಯಲ್ಲಿದೆ. ನಾಮಿನೇಷನ್ ಆಗಿ ಎಲಿಮಿನೇಟ್ ಆಗಬೇಕಾಗಿದ್ದ ಸ್ಪರ್ಧಿಯೊಬ್ಬರನ್ನ ಬಿಗ್ ಬಾಸ್ ಪದೇ ಪದೇ ಸೇವ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆ ಸ್ಪರ್ಧಿ ಬೇರೆ ಯಾರು ಅಲ್ಲ, ಐಶ್ವರ್ಯ ಸಿಂಧೋಗಿ. ಅಷ್ಟಕ್ಕೂ ಐಶ್ವರ್ಯರನ್ನ ಪದೇ ಪದೇ ಸೇವ್ ಮಾಡ್ತಾ ಇರೋದು ಯಾಕೆ? ಸಿಂಧೋಗಿಗೆ ಇಷ್ಟೊಂದು ಅವಕಾಶ ಯಾಕೆ? ದೊಡ್ಡ ಮನೆಯಲ್ಲಿ ಪಾರ್ಶಿಯಾಲಿಟಿ ನಡೀತಾ ಇದೆಯಾ ಅನ್ನೋ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೊಡ್ಡ ಮನೆ ಆಟ ಈಗ ಭಾರಿ ಕುತೂಹಲ ಮೂಡಿಸಿದೆ. ಟಾಸ್ಕ್ ಗಿಂತ ಜಾಸ್ತಿ ಜಗಳ ಹೆಚ್ಚಾಗಿದೆ. ನಾಮಿನೇಷನ್ ಟಾಸ್ಕ್ ವೇಳೆ ಅಂತೂ ದೊಡ್ಡ ಮನೆ ರಣರಂಗವಾಗಿ ಬಿಡುತ್ತೆ. ಐಶ್ವರ್ಯ ಸಿಂಧೋಗಿ 2 ವಾರಗಳ ಕಾಲ ನಾಮಿನೇಷನ್ ನಲ್ಲಿದ್ರು ಅದೃಷ್ಟವಶಾತ್ ಬಚಾವ್ ಆಗ್ತಾ ಬಂದಿದ್ದಾರೆ. ಇದೀಗ ಐಶ್ವರ್ಯ ಸೇವ್ ಆಗಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಹೌದು, ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಬಿಗ್ ಬಾಸ್ ಸ್ಪರ್ಧಿ ಐಶ್ವರ್ಯ ಇಷ್ಟೊತ್ತಿಗಾಗ್ಲೇ ಎಲಿಮಿನೇಟ್ ಆಗ್ತಿದ್ರು. ಆದ್ರೆ ಅವರು ಅದೃಷ್ಟ ರೀತಿಯಲ್ಲಿ ಬಚಾವ್ ಆದ್ರು. ಅವರನ್ನ ಸೇವ್ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಮೂಡಿದೆ. 2 ವಾರ ನಾಮಿನೇಷನ್ ಲಿಸ್ಟ್ ನಲ್ಲಿದ್ರು ಐಶ್ವರ್ಯ. ಆದ್ರೆ ಈ ವಾರ ಅವರ ಹೆಸರು ನಾಮಿನೇಷನ್ ಪಟ್ಟಿಯಲ್ಲೇ ಇಲ್ಲ. ಹೀಗಾಗಿ ಅವರು ನಿರಂತರವಾಗಿ ಸೇವ್ ಆಗ್ತಾ ಬಂದಿದ್ದಾರೆ. 2 ವಾರಗಳ ಹಿಂದೆ ಐಶ್ವರ್ಯ ಹಾಗೂ ಶಿಶಿರ್ ಅಂತಿಮ ಸ್ಥಾನದಲ್ಲಿ ಇದ್ರು. ಆಗ ಶೋಭಾ ಅವರು ಹೊರ ಹೋಗ್ತೇನೆ ಎನ್ನುವ ಹಠ ಹಿಡಿದ್ರು. ಅವರು ಹೊರ ಹೋಗಿದ್ದು ವೈಯಕ್ತಿಕ ವಿಚಾರ. ಆದ್ರೆ ಇಷ್ಟು ದಿನ ಐಶ್ವರ್ಯ ಅಥವಾ ಶಿಶಿರ್ ಪೈಕಿ ಒಬ್ಬರನ್ನ ಎಲಿಮಿನೇಟ್ ಮಾಡಬಹುದಿತ್ತಲ್ಲ, ಈ ಮೂಲಕ ವೀಕ್ಷಕರ ಓಟ್ಗೆ ಬೆಲೆ ಕೊಡಬಹುದಿತ್ತಲ್ಲ ಎಂಬ ಅಭಿಪ್ರಾಯ ಕೇಳಿ ಬಂದಿದೆ. ಇನ್ನು ಹಿಂದಿನ ವಾರ ಕೂಡ ಐಶ್ವರ್ಯ ಅಂತಿಮ ಹಂತದಲ್ಲಿ ಇದ್ರು. ಆದ್ರೆ ಆ ವಾರ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ. ಅಷ್ಟೇ ಅಲ್ಲ, ಕಳೆದ 2 ವಾರಗಳ ನಾಮಿನೇಷನ್ ಲಿಸ್ಟ್ ನೋಡಿದ್ರೆ ಅತ್ಯಂತ ದುರ್ಬಲ ಸ್ಪರ್ಧಿ ಎಂಬ ಹಣೆಪಟ್ಟಿ ಐಶ್ವರ್ಯ ಅವರಿಗೆ ಇದೆ. ಆದ್ರೆ ಈ ವಾರ ಕೂಡ ಐಶ್ವರ್ಯ ನಾಮಿನೇಟ್ ಆಗಿಲ್ಲ. ಇದರಿಂದ ವೀಕ್ಷಕರಿಗೆ ಸಾಕಷ್ಟು ಗೊಂದಲ ಉಂಟಾಗ್ತಿದೆ. ಐಶ್ವರ್ಯಗೆ ಇಷ್ಟೊಂದು ಅವಕಾಶ ನೀಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಅನೇಕರನ್ನ ಕಾಡ್ತಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಐಶ್ವರ್ಯನ ಅಷ್ಟೊಂದು ಸೇವ್ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಎಲಿಮಿನೇಷನ್ ವಿಚಾರದಲ್ಲೂ ಪಾರ್ಶಿಯಾಲಿಟಿ ನಡೀತಿದ್ಯಾ? ಆಕೆಯನ್ನ ಉಳಿಸಿಕೊಂಡಿದ್ದು ಏಕೆ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಸದ್ಯ ದೊಡ್ಡ ಮನೆಯಲ್ಲಿ ಐಶ್ವರ್ಯಗೆ 3 ವಾರಗಳ ಹೆಚ್ಚಿನ ಕಾಲಾವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಾದ್ರೂ ಐಶ್ವರ್ಯ ಚೆನ್ನಾಗಿ ಆಟ ಆಡ್ತಾರಾ, ತನಗೆ ಸಿಕ್ಕಿರೋ ಚಾನ್ಸ್ ಅನ್ನ ಸರಿಯಾಗಿ ಬಳಸಿಕೊಳ್ತಾರಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.